ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಚಾನಲ್ಗೆ ಸ್ವಾಗತ. ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೆಂಡತಿ ಜೊತೆಗಿನ ಸಂಬಂಧ ಗಟ್ಟಿಯಾಗಿರಲು ಚಾಣಕ್ಯ ಹೇಳೋ ಸಲಹೆಯನ್ನು ಕೇಳಿ. ಯಾವುದೇ ಸಂಬಂಧವು ಶಾಶ್ವತವಾಗಿ ಉಳಿಯಲು ಮತ್ತು ಸಂತೋಷವಾಗಿರಲು ನೀವು ಚಾಣಕ್ಯ ಸೂಚಿಸಿದ ಕೆಲವು ಅಭ್ಯಾಸಗಳನ್ನು ಅನುಸರಿಸಬೇಕು. ಸಂಬಂಧವನ್ನು ಉಳಿಸಿಕೊಳ್ಳುವ ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಆಚಾರ್ಯ ಚಾಣಕ್ಯರು ರಾಜನೀತಿ ತಜ್ಞನಾಗಿ ಮಾತ್ರವಲ್ಲದೆ ಮಹಾನ್ ತತ್ವಜ್ಞಾನಿಯಾಗಿಯೂ ಉತ್ತಮ ಖ್ಯಾತಿಯನ್ನು ಹೊಂದಿದ್ದರು. ಚಾಣಕ್ಯ ನೀತಿ ಹೆಸರಿನಲ್ಲಿ ಅವರ ಬೋಧನೆಗಳು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಜೀವನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಮಾನವರೊಂದಿಗೆ ಹೇಗೆ ವ್ಯವಹರಿಸಬೇಕು ಮತ್ತು ರಾಜ್ಯವನ್ನು ಹೇಗೆ ಆಳಬೇಕು ಎಂಬುದರ ಕುರಿತು ಅವರ ನೀತಿಯು ಉತ್ತಮ ಆಗಿರುತ್ತಿತ್ತು. ನಿರ್ದಿಷ್ಟವಾಗಿ ಮಾನವ ಸಂಬಂಧಗಳ ಬಗ್ಗೆ ಅವರು ಬಹಿರಂಗಪಡಿಸಿದ ವಿಷಯಗಳು ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ. ಅದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವಾಗಿರಬಹುದು, ಸ್ನೇಹವಾಗಿರಬಹುದು ಅಥವಾ ರಕ್ತ ಸಂಬಂಧವಾಗಿರಬಹುದು. ಯಾವುದೇ ಸಂಬಂಧವು ಶಾಶ್ವತವಾಗಿ ಉಳಿಯಲು ಮತ್ತು ಸಂತೋಷವಾಗಿರಲು ನೀವು ಚಾಣಕ್ಯ ಸೂಚಿಸಿದ ಕೆಲವು ಅಭ್ಯಾಸಗಳನ್ನು ಅನುಸರಿಸಬೇಕು. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ನಿಮ್ಮ ದೌರ್ಬಲ್ಯಗಳ ಕುರಿತು ನಿಮ್ಮ ಸಂಗಾತಿಗೆ ಎಂದಿಗೂ ಹೇಳಬೇಡಿ ಎಂದಿದ್ದಾರೆ ಚಾಣಕ್ಯರು. ಏಕೆಂದರೆ ಆಕೆ ಅದನ್ನು ನಿಮ್ಮ ವಿರುದ್ಧ, ನಿಮ್ಮ ದೌರ್ಬಲ್ಯವನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಬಹುದು. ಅದು ಸಂಸಾರದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಉಂಟುಮಾಡಬಹುದು. ಎರಡನೆಯದಾಗಿ, ಅವಮಾನವಾದರೆ ಹೆಂಡತಿಗೂ ಹೇಳಬಾರದು. ಹೌದು, ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮಗೇನಾದರೂ ಅಪಮಾನವಾದರೆ ಅದನ್ನು ಪತ್ನಿಯಿಂದ ಮುಚ್ಚಿಡಬೇಕಂತೆ. ಏಕೆಂದರೆ ಭವಿಷ್ಯದಲ್ಲಿ ಅವಳು ಆ ಅವಮಾನವನ್ನು ನಿಮಗೆ ನೆನಪಿಸುವ ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಮಯ ಬರಬಹುದು. ಹಾಗಾಗಿ ಹೇಳಬೇಡಿ ಎಂದಿದ್ದಾರೆ. ಮೂರನೆಯದಾಗಿ, ನೀವು ಮಾಡುವ ದಾನ. ಬಲಗೈಯಿಂದ ಕೊಟ್ಟ ದಾನ ಎಡಗೈಗೆ ತಿಳಿಯಬಾರದು ಎಂದು ಹೇಳಲಾಗುತ್ತದೆ. ಮಾತ್ರವಲ್ಲ, ನೀವು ಮಾಡಿದ ದಾನದ ಕುರಿತು ನಿಮ್ಮ ಹೆಂಡತಿಗೂ ಹೇಳಬಾರದಂತೆ. ಏಕೆಂದರೆ ಇದು ನಿಮ್ಮ ನಡುವಿನ ಜಗಳಕ್ಕೂ ಕಾರಣವಾಗಬಹುದು. ನಾಲ್ಕನೆಯದಾಗಿ, ನಿಮ್ಮ ಸಂಬಳ. ಹೌದು, ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮಗೆ ಎಷ್ಟು ಸಂಬಳ ಬರುತ್ತದೆ ಎಂದು ಹೆಂಡತಿಗೆ ಹೇಳಬಾರದಂತೆ. ಒಂದು ವೇಳೆ ಹೇಳಿದರೆ ಅದು ನಿಮ್ಮ ಖರ್ಚುಗಳ ನಿಯಂತ್ರಣಕ್ಕೆ ಅವರು ಒತ್ತಡ ಹಾಕಬಹುದು. ಇದರಿಂದ ಅಗತ್ಯಕ್ಕೆ ಕೂಡ ಖರ್ಚು ಮಾಡಲು ಕಷ್ಟವಾಗುತ್ತದೆ. ಐದನೆಯದಾಗಿ, ನೀವು ಕೊಡುವ ಸಾಲ. ಹೌದು, ಚಾಣಕ್ಯ ಆಚಾರ್ಯರ ಪ್ರಕಾರ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅಥವಾ ದೇಣಿಗೆಯಾಗಿ ಕೊಟ್ಟಿದ್ದರೂ ಆ ವಿಷಯಗಳನ್ನು ನಿಮ್ಮ ಹೆಂಡತಿಯೊಂದಿಗೆ ಹಂಚಿಕೊಳ್ಳಬಾರದು ಎನ್ನುತ್ತಾರೆ ಚಾಣಕ್ಯ. ಏಕೆಂದರೆ ಇಂತಹ ವಿಷಯಗಳು ಕೆಲವು ಮಹಿಳೆಯರಿಗೆ ಇಷ್ಟವಾಗುವುದಿಲ್ಲ. ಹೀಗೆ ಆಚಾರ್ಯ ಚಾಣಕ್ಯರು ನೀಡಿರುವ ಸಲಹೆಗಳನ್ನು ಪಾಲಿಸುವುದರಿಂದ ಪತಿ ಪತ್ನಿ ನಡುವಿನ ಸಂಬಂಧವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ. ಹಾಗೆಯೇ ಆಚಾರ್ಯ ಚಾಣಕ್ಯರ ಈ ಬಗೆಯ ನೀತಿಯನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಕೂಡ ಗಳಿಸಬಹುದಾಗಿದೆ.